ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜಸ್ ಸಿಗ್ತಿದೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ನೀವಲ್ಲಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿದೆ. ಸ್ಟಾರ್ಟ್ ಮಾಡೋಣ ವಿಡಿಯೋಸ್. ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ನಿಮ್ ಕಡೆಯಿಂದ ಏನ್ ಮೆಸೇಜಸ್ ಇದೆ? ಮ್ಯಾನಿಫೆಸ್ಟೇಷನ್. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸಮಥಿಂಗ್ ನೀವು ಒಂದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದೀರಾ. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಕೆರಿಯರ್ ವಿಚಾರದಲ್ಲಿ ಇರ್ಬೋದು, ಯಾವ್ದೋ ಒಂದು ಪರ್ಸನ್ ವಿಚಾರದಲ್ಲಿ ಇರ್ಬೋದು. ಸಮಥಿಂಗ್ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದೀರಾ, ಅದನ್ನ ಲೆಟ್ ಗೋ ಮಾಡಿ. ಬಿಕಾಸ್ ನೀವು ಒಂದ್ ರಿಲೇಶನ್ಶಿಪ್ ವೈಸ್ ಬಂತು ಅಂತಂದ್ರೇನೆ ನೀವಿಲ್ಲಿ ವೇಟಿಂಗ್ ಎನರ್ಜಿ, ಆ ವ್ಯಕ್ತಿಗೋಸ್ಕರ ನೀವಿಲ್ಲಿ ವೇಟ್ ಮಾಡ್ತಿದ್ದೀರಾ. ಸೊ ಯೂನಿವರ್ಸ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಲೆಟ್ ಗೋ ಮಾಡಿ, ಅದನ್ನ ಆದಷ್ಟು ರಿಲೀಸ್ ಮಾಡಿ. ನೀವು ಆ ಕೆಲಸ ಮಾಡಿದ್ರೆ, ಲೆಟ್ ಗೋ ಮಾಡಿ ರಿಲೀಸ್ ಮಾಡಿದ್ರೆ, ಅಂಡ್ ದೆನ್ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ಅಂಡ್ ಸಕ್ಸಸ್ ಅನ್ನೋದು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರಾ. ನಿಮ್ ಲೈಫ್ ಈ ರೀತಿ ಇರ್ಬೇಕು, ನನ್ ಪರ್ಸನ್ ಈ ರೀತಿ ಇರ್ಬೇಕು ಅಂತೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಯೂನಿವರ್ಸ್ ಹತ್ರ. ಬಟ್ ಯೂನಿವರ್ಸ್ ಕೊಡೋದಿಕ್ಕೆ ಇಲ್ಲಿ ನಿಮ್ ಮೈಂಡ್ ನೀವು ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ. ಅಂಡ್ ಇಲ್ಲಿ ಹೇಳದ್ನಲ್ಲ, ಸಮಥಿಂಗ್ ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಓನ್ಲಿ ಯೂನಿವರ್ಸ್ ಹೇಳ್ತಿದೆ, ನೀವು ಅದನ್ನ ಲೆಟ್ ಗೋ ಮಾಡಿ. ಆಗ ನಿಮ್ ಲೈಫ್ ಅಲ್ಲಿ ಆಗ್ಬೇಕಾಗಿರೋದೆಲ್ಲ ಈಸಿಯಾಗಿ ಆಗುತ್ತೆ. ಅಂಡ್ ಸಕ್ಸಸ್ ಸಹ ಇದೆ ಇಲ್ಲಿ. ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬೇಕು ಅಂತಂದ್ರೆ ನೀವೇನ್ನ ಹೋಲ್ಡ್ ಮಾಡಿದೀರಾ, ಅಥವಾ ಒಂದ್ ವ್ಯಕ್ತಿನೇ ಇರ್ಬೋದು, ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದಿರಲ್ಲ. ನಿಮ್ ಕೇರ್ ನೀವೇ ತೋರಿಸ್ತಿದ್ದೀರಾ, ಆ ವ್ಯಕ್ತಿ ಮೇಲೆ ನಿಮ್ ಕೇರ್ ಅನ್ನೋದು ಜಾಸ್ತಿ ಇದೆ. ಅವೈಲೇಬಲ್ ಅನ್ನೋದು ಜಾಸ್ತಿ ತೋರಿಸ್ತಿದ್ದೀರಾ ಆ ಪರ್ಸನ್ಗೆ. ಆ ಪರ್ಸನ್ ಕಾಲ್ ಮಾಡಿದ ತಕ್ಷಣ ನೀವು ಅವ್ರಿಗೋಸ್ಕರ ನೀವ್ ಇದ್ದೀರಾ ಅಂತ ತೋರಿಸ್ಕೊಳ್ತಿದ್ದೀರಾ. ಸೊ ಈ ರೀತಿ ಎಲ್ಲ ಮಾಡಿದಾಗ ನಿಮ್ಗೆ ನೀವು ಮಾಡ್ತಿರೋ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ನೀವು ನಿಮ್ಗೆ ಅವೈಲೇಬಲ್ ಆಗ್ಬೇಕು. ಯಾರಿಗೋ ಒಂದು ಪರ್ಸನ್ಗೆ ನೀವು ಇಷ್ಟು ಪ್ರಿಯಾರಿಟಿ ಎಲ್ಲ ಕೊಟ್ಟು ನೀವು ಇದ್ ಮಾಡೋದನ್ನ, ಅದೇ ಪ್ರಿಯಾರಿಟಿನ ನಿಮಗ್ ನೀವು ಮಾಡ್ಕೋಬೇಕು. ಅಂಡ್ ನಿಮ್ಮನ್ನ ನೀವು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೆಲ್ಫ್ ಲವ್ ಜರ್ನಿನಲ್ಲಿ ಬರ್ಬೇಕು. ಆಗ ಯೂನಿವರ್ಸ್ ನಿಮ್ಗೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮ್ ಲೈಫ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಡೆಯುತ್ತೆ. ನೀವೀಗ ಒಂದೇ ವ್ಯಕ್ತಿಗೋಸ್ಕರ ವೇಟ್ ಮಾಡೋದಾಗ್ಲಿ, ಒಂದ್ ಕೆರಿಯರ್ಗಾಗ್ಲಿ ಅದ್ ಆಗ್ತಿರೋದಿಲ್ಲ. ನೀವು ತುಂಬಾ ದಿನದಿಂದ ಇಲ್ಲಿ ಆಲ್ಮೋಸ್ಟ್ 6 months ಇಂದ ನಿಮ್ ಎಫರ್ಟ್ಸ್ ಅನ್ನೋದು ತೋರಿಸ್ತಿರ್ತೀರಾ. ಬಟ್ ಆ ಕಡೆಯಿಂದ ನಿಮ್ಗೇನು ರೆಸ್ಪಾನ್ಸ್ ಇರೋದಿಲ್ಲ. ಆ ಕಡೆಯಿಂದ ಒಂದ್ ಸ್ವಲ್ಪ ಈಗೋಯಿಶ್ ಅನ್ನೋದು ನಿಮಗ್ ಕಾಣಿಸ್ತಿರುತ್ತೆ. ಸೊ ನಿಮ್ ಮ್ಯಾನಿಫೆಸ್ಟೇಷನ್ ನೀವ್ ಅನ್ಕೊಂಡಿರೋದೆಲ್ಲ ಆಗ್ಬೇಕು ಅಂತಂದ್ರೆ ಅದನ್ನ ಲೆಟ್ ಗೋ ಮಾಡಿ. ಎನಿಥಿಂಗ್ ಆದಷ್ಟು ಲೆಟ್ ಗೋ ಮಾಡಿ. ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಯಾರೋ ಇಲ್ಲಿ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಅವ್ರ ಎಮೋಷನ್ಸ್ ನ, ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಿಕ್ಕೆ, ಎಕ್ಸ್ಪ್ರೆಸ್ ಮಾಡೋದಿಕ್ಕೆ. ಅಂಡ್ ಸಕ್ಸಸ್ ಆಗುತ್ತೆ. ರಿಲೇಶನ್ಶಿಪ್ ವೈಸ್ ಹೇಳ್ಬೇಕಂದ್ರೆ, ಯಾರೋ ನಿಮ್ ಪಾಸ್ಟ್ ಲೈಫ್ ಇಂದ ಒಂದು ವ್ಯಕ್ತಿ ನಿಮ್ ಜೊತೆಲಿ ಅಗೇನ್ ಅಥವಾ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ ಲೈಫ್ ಬಂದೇ ಇರೋದಿಲ್ಲ. ಸೊ ಇಲ್ಲಿ ಯೂನಿವರ್ಸ್ ನಿಮ್ನ ಕನೆಕ್ಟ್ ಮಾಡ್ಬೇಕು, ನಿಮ್ ಸೋಲ್ ನ ನಿಮಗ್ ಕನೆಕ್ಟ್ ಮಾಡ್ಬೇಕು. ಇದೆಲ್ಲ ನಡಿಬೇಕು ಅಂತಂದ್ರೆ, ಯೂನಿವರ್ಸ್ ನಿಮ್ಗೆ ಇದೆಲ್ಲ ಆಗೋ ತರ ಮಾಡ್ಬೇಕು ಅಂತಂದ್ರೆ, ನಿಮ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬೇಕಂದ್ರೆ ನೀವು ಲೆಟ್ ಗೋ ಮಾಡ್ಬೇಕು ಇಲ್ಲಿ. ಆಗ ನಿಮ್ಗೆ ಸಕ್ಸಸ್ ಅನ್ನೋದಿದೆ. ಆಗ ನಿಮ್ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ.
ಈಗ ಸ್ವಲ್ಪ ಜನಕ್ಕೆ ಇಲ್ಲಿ ಒಂದು ಫೀಲ್ ಇದೆ, ನಾನು ತುಂಬಾ ದಿನದಿಂದ ನಾನು ಮ್ಯಾನಿಫೆಸ್ಟೇಷನ್ ಅನ್ನೋದು ಮಾಡ್ತಿದ್ದೀನಿ, ಬಟ್ ಇಲ್ಲಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿರೋದು. ಬಿಕಾಸ್ ಆ ವ್ಯಕ್ತಿ ಕಡೆ ನಿಮ್ಗೆ ರೆಸ್ಪಾನ್ಸ್ ಅನ್ನೋದು ಇರೋದಿಲ್ಲ. ಈವನ್ ನಿಮ್ಗೆ ಅದೇ ವ್ಯಕ್ತಿನೇ ನಿಮ್ಗೆ ಇಷ್ಟ ಇರ್ತಾರೆ, ಅದೇ ವ್ಯಕ್ತಿನೇ ನಿಮ್ ಲೈಫ್ ಬರ್ಬೇಕು ಅಂತ ಅಂದ್ರೆ ಲೆಟ್ ಗೋ ಮಾಡಿ, ಡಿಟ್ಯಾಚ್ ಮಾಡಿ, ಆದಷ್ಟು ಅದೇ ಪ್ರೀತಿನ ನಿಮಗ್ ಕೊಟ್ಕೊಳಕ್ ನೀವು ಟ್ರೈ ಮಾಡಿ. ಅದು ಒಂದು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ. ಆಗ ನಿಮ್ಮನ್ನ ನೀವೇ ನಂಬ್ಕೊಳಕ್ ಆಗೋದಿಲ್ಲ. ಅದು ನನ್ ಕಡೆಯಿಂದ ಇಷ್ಟೊಂದು ಚೇಂಜಸ್ ಆಯ್ತಾ ಅನ್ನೋ ರೀತಿ ಒಂದು ಸಕ್ಸಸ್ ಅನ್ನೋದು ಕಾಣ್ತಿದೆ ಇಲ್ಲಿ. ಯೂನಿವರ್ಸ್ ನಿಮ್ಗೆ ಇದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಬಟ್ ಥಿಂಕಿಂಗ್ ಪ್ರೊಸೆಸ್ ಬೇರೆ ಇದೆ ಇಲ್ಲಿ. ಸೊ ಓನ್ಲಿ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈ ಕಾರ್ಡ್ಸ್ ನ. ಅಂಡ್ ನನ್ನ ವ್ಯೂವರ್ಸ್ಗೆ ಇನ್ನು ಏನ್ ಮೆಸೇಜಸ್ ಇದೆ ಅಂತ ಕೊಡಿ. ಸಿ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಬಂದಿದೆ ಕಾರ್ಡ್ಸ್ ಅಂತಂದ್ರೆ, ನೀವು ಯಾರನ್ನೋ ನೆನ್ಸ್ಕೊಂಡು ಆ ವ್ಯಕ್ತಿ ಬರ್ತಾರೆ ಅಂತ ನೀವು ಜಗ್ಲಿಂಗ್ ಆಗೋ ಬದಲು ನಿಮ್ ಲೈಫ್ ಅಲ್ಲಿ ನಿಮಗ್ ನೀವು ಆದ್ಯತೆ ಕೊಟ್ಕೊಂಡು ಅದನ್ನ ಲೆಟ್ಕೋ ಮಾಡಿದ್ರೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ಇವನ್ ನಿಮ್ಗೋಸ್ಕರ ಯಾರು ವೇಟ್ ಮಾಡ್ತಿದ್ದಾರೆ, ಮೇ ಬಿ ಅವ್ರು ನಿಮ್ ಸೋಲ್ಮೇಟ್ ಸಹ ಆಗಿರ್ಬೋದು, ಅವ್ರು ಬಂದು ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಸಹ ನೀವು ದಾರಿ ಮಾಡ್ಕೊಟ್ಟಾಗುತ್ತೆ. ಅಂಡ್ ಇವನ್ ನಿಮ್ ಲೈಫ್ ಅಲ್ಲಿ ಹೊಸ ಆಕ್ಷನ್ಸ್ ಅನ್ನೋದು ನೀವೇ ತಗೊಳ್ತೀರಾ, ನಿಮ್ ಲೈಫ್ ನ ನೀವು ಡಿಸೈಡ್ ಮಾಡ್ತೀರಾ. ಅಂಡ್ ಸೆಲೆಬ್ರೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತಂದ್ರೆ ನೀವು ಒಂದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ ಬಿಟ್ಟು ನಿಮ್ಗೇನ್ ಆಪರ್ಚುನಿಟೀಸ್ ಬರ್ತಿದೆ ಅಲ್ಲಿ ಸ್ವಲ್ಪ ಓಪನ್ ಅಪ್ ಆದ್ರಿ ಅಂತಂದ್ರೆ ನಿಮ್ ಸೋಲ್ಮೇಟ್ ನ ನೀವು ರೀಚ್ ಆಗ್ಬೋದು. ಅವ್ರೆಲ್ಸ್ ನೀವು ವರ್ಕ್, ಜಾಬ್, ಈ ರೀತಿ ನಿಮ್ಗೊಂದು ಕನ್ಸಿನ ಕೆಲಸ ಅನ್ನೋದು ಬೇಕು, ನೀವೆಲ್ಲೋ ನೋಡಿರ್ತೀರಾ ಇಲ್ಲ ಅಪ್ಲೈ ಮಾಡಿರ್ತೀರಾ, ಅದಾಗ್ಬೇಕು ಅಂತಂದ್ರೆ ಡಿಸ್ಟರ್ಬೆನ್ಸ್ ಇಂದ ಎಲ್ಲ ಹೊರಗ್ ಬರ್ಬೇಕು. ನಿಮ್ಗೆ ಸುತ್ತಲೂ ಆಪರ್ಚುನಿಟೀಸ್ ಅನ್ನೋದು ಬರ್ತಿದೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಸೆಂಡ್ ಮಾಡ್ತಿದ್ದಾರೆ, ಇಲ್ಲಿ ಆಪರ್ಚುನಿಟೀಸ್ ಅನ್ನೋದು ಸೆಂಡ್ ಮಾಡ್ತಿದ್ದಾರೆ. ಬಟ್ ನೀವು ಅಲ್ಲಿ ಆ ಕಡೆ ನೋಡ್ತಿಲ್ಲ, ನೀವು ಆಪರ್ಚುನಿಟಿ ಸೈಡ್ ನೋಡ್ತಿಲ್ಲ. ನೀವು ನಿಮ್ ಲೈಫ್ ಅಲ್ಲಿ ಏನ್ ಒಂದು ಆಬ್ಸ್ಟಿಕಲ್ಸ್ ಆಗಿದೆ ಅದ್ರ ಕಡೆನೆ ನೀವು ಗಮನ ಕೊಟ್ಕೊಂಡು ಅದ್ ಯಾವಾಗ ಸರೋಗುತ್ತೆ ನಿಮ್ಗೆ ಅದೊಂದೇ ಚಿಂತೆ ಆಗಿದೆ. ವೆನ್ ಯು ಆರ್ ಹ್ಯಾಪಿ, ಯಾವಾಗ ನೀವು ಹ್ಯಾಪಿ ಆಗಿರ್ತೀರಾ, ಯಾವಾಗ ಆಪರ್ಚುನಿಟೀಸ್ ಬಂದಾಗ ನೀವು ಅದನ್ನ ಗ್ರಾಬ್ ಮಾಡ್ಕೊಂತೀರಾ, ಅಂಡ್ ನಿಮ್ ಲೈಫ್ ನ ನೀವು ಬ್ಯೂಟಿಫುಲ್ ಆಗಿ ನೀವ್ ಯಾವಾಗ ಇಟ್ಕೊಳ್ತೀರಾ ಆಗ ಎಲ್ಲ ಅಟ್ರಾಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ಪರ್ಸನ್ ಆಗ್ಲಿ, ಒಂದ್ ಸೋಲ್ಮೇಟ್ ಆಗ್ಲಿ, ಈ ರೀತಿ ಎಲ್ಲ ಅಟ್ರಾಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನೀವ್ ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ ಬಗ್ಗೆ ನಿಮ್ಗೆ ಕೇರ್ಲೆಸ್, ಬೇರೆಯವ್ರ ಬಗ್ಗೆನೆ ನೀವು ಕೇರ್ ಮಾಡೋದು, ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದು, ಆ ಫೀಲ್, ಆ ಎನರ್ಜಿ ಎಲ್ಲ ನೀವು ತಗೊಳ್ತಿದ್ದೀರಾ. ಇಲ್ಲಿ ನೀವು ಬೇರೆಯವ್ರ ಎನರ್ಜಿನ ತಗೊಳ್ತಿದ್ರೆ ನಿಮ್ ಲೈಫ್ ನ ನೀವ್ ಯಾವಾಗ ಲೀಡ್ ಮಾಡ್ತೀರಾ? ನಿಮ್ಗೋಸ್ಕರ ನೀವು ಬದುಕ್ಬೇಕಿಲ್ಲಿ, ಬೇರೆಯವ್ರಿಗೋಸ್ಕರ ಬದುಕೋ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೆ ನೀವು ಇಂಪಾರ್ಟೆಂಟ್ ಇದ್ದೀರಾ ಅಂತಂದ್ರೆ ಆ ವ್ಯಕ್ತಿ ಬರ್ತಾರೆ ನಿಮ್ ಲೈಫ್ಗೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಈ ಜಗ್ಲಿಂಗ್, ಆ ಥಾಟ್ಸ್, ಯಾರ್ ನಿಮಗೆ ಆದ್ಯತೆ ಕೊಡ್ತಿಲ್ಲ ಅವ್ರ ಥಾಟ್ಸ್ ಎಲ್ಲ ಬಿಟ್ಟು ನೀವು ಅದನ್ನೆಲ್ಲ ಲೆಟ್ ಗೋ ಮಾಡಿದ್ರೆ ಸಮಥಿಂಗ್ ಎಂಡ್ ಅನ್ನೋದಾಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಬಂದಿದೆ. ಅಂಡ್ ನಿಮ್ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅದೆಲ್ಲ ವರ್ಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಆಕ್ಚುಲಿ ನಾನ್ ಈ ವಿಡಿಯೋ ಮಾಡ್ತಿರೋದು May 5th, ಇದು 555 ಪೋರ್ಟಲ್ ದಿನ ನಾನು ಮಾಡ್ತಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಅಂತಂದ್ರೆ ಯೂನಿವರ್ಸ್ ನ ಈ ಟಾಪಿಕ್ ತಗೊಂಡಿರೋದಕ್ಕೂ, ಯೂನಿವರ್ಸ್ ಈಗ ಮೆಸೇಜಸ್ ಕೊಟ್ಟಿರೋದಕ್ಕೂ ಮೇ ಬಿ ತುಂಬಾ ಜನಕ್ಕೆ ರೆಸಿನೇಟ್ ಆಗುತ್ತೆ. ಈ ತುಂಬಾ ಜನಕ್ಕೆ ಅನ್ನೋದಕ್ಕಿಂತ ಎಲ್ರಿಗೂ ರೆಸಿನೇಟ್ ಆಗುತ್ತೆ. ಎಲ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದ್ರ ಜೊತೆ ನೀವು ಮಿಸ್ಟೇಕ್ ಅನ್ನೋದು ಮಾಡ್ತಿದ್ದೀರಾ, ಹೋಲ್ಡ್ ಮಾಡ್ಕೊಳ್ತಿದ್ದೀರಾ, ರಿಲೀಸ್ ಮಾಡ್ತಿಲ್ಲ, ನೀವು ಲೆಟ್ ಗೋ ಮಾಡ್ತಿಲ್ಲ.
ಅಂಡ್ ರಿಲೇಶನ್ಶಿಪ್ ಇದ್ರೆ ಆ ವ್ಯಕ್ತಿ ಕಡೆಯಿಂದ ಏನು ಸಿಕ್ಲಿಲ್ಲ ಅಂತಂದ್ರು ನೀವು ಅವರಿಗೋಸ್ಕರ ಅವೈಲಬಲ್ ಅನ್ನೋ ತೋರ್ಸ್ಕೊಳ್ತಿದ್ದೀರಾ, ಡಿಟ್ಯಾಚ್ ಮಾಡ್ತಿಲ್ಲ ಇಲ್ಲಿ. ಇದು ಅವರಿಗೋಸ್ಕರ ವೇಟ್ ಮಾಡೋದಕ್ಕಿಂತ ತುಂಬಾ ಈಸಿ ಮೆಥಡ್ ಇದೆಲ್ಲಾನು. ಇದೊಂದು ಕಲ್ತ್ಕೊಂಡ್ರೆ ಯಾರು ಎಲ್ಲಿಗ್ ಬೇಕಾದ್ರೂ ರೀಚ್ ಆಗ್ಬೋದು. ಓಕೆನಾ? ನಿಮ್ ಮ್ಯಾನಿಫೆಸ್ಟೇಷನ್ ನೀವ್ ಅನ್ಕೊಂಡಂಗೆ ನಿಮ್ ಲೈಫಲ್ಲಿ ಅದೇ ವ್ಯಕ್ತಿ ಆಗಿರ್ಲಿ, ಅವ್ರು ಬರ್ಬೇಕು ಅಂತಂದ್ರೆ ನೀವ್ ಇದನ್ನೆಲ್ಲ ಪಾಲಿಸ್ಲೇಬೇಕು. ಲೆಟ್ ಗೋ ಮಾಡ್ಬೇಕು, ಡಿಟ್ಯಾಚ್ ಮಾಡ್ಬೇಕು, ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ನಿಮ್ ಲೈಫ್ ನ ಬ್ಯೂಟಿಫುಲ್ ಆಗಿ ನೀವು ಇಟ್ಕೊಂಡಾಗ್ಲೇನೆ ಅವರೆಲ್ಲ ನೀವ್ ಇಷ್ಟಪಟ್ಟವರೆಲ್ಲ ನಿಮ್ ಲೈಫ್ಗೆ ಬರಕ್ ಸಾಧ್ಯ. ಓಕೆನಾ? ಇನ್ನು ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅಂಡ್ ಇನ್ನು ಏನ್ ಮೆಸೇಜಸ್ ಕೊಡ್ತೀರಾ ನನ್ನ ವ್ಯೂವರ್ಸ್ಗೆ? ಇಲ್ಲಿ ನಿಮ್ ಸೆಲ್ಫ್ ಮೋಟಿವೇಟ್ ತುಂಬಾ ಮುಖ್ಯ. ಇಲ್ಲಿ ನಿಮಗೆ ಚೂರ್ ಹರ್ಟ್ ಆಯ್ತು, ಏನೋ ಒಂದು ಲೋ ಫೀಲಿಂಗ್ ಆಯ್ತು ಅಂತ ಅಂದಿದ ತಕ್ಷಣ ನೀವು ಇನ್ನೊಬ್ರ ಹತ್ರ ಹೋಗ್ತೀರಾ, ನಿಮ್ ಫೀಲಿಂಗ್ಸ್ ನೆಲ್ಲ ಶೇರ್ ಮಾಡ್ಕೊಳ್ತೀರಾ. ಇಲ್ಲಿ ನೀವು ಅದೇ ಮಾಡ್ತಿರೋ ತಪ್ಪು. ಬಿಕಾಸ್ ನೀವು ಯಾರ ಹತ್ರ ನೀವು ಶೇರ್ ಮಾಡ್ತಿದ್ದೀರಾ, ಆ ಪರ್ಸನ್ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ಕ್ವಶನ್ಸ್ ಮಾಡ್ತಾರೆ. ಅಂಡ್ ಅಲ್ಲಿ ಥರ್ಡ್ ಪಾರ್ಟಿ ರೀತಿ ಆ ಪರ್ಸನ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ನಿಮ್ಗೆ ಅವರು ತಪ್ಪು ದಾರಿಲಿ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಈಗ ನೀವು ತುಂಬಾ ನಂಬಿದೀರ ಆ ವ್ಯಕ್ತಿನ, ಇವ್ರ ಹತ್ರ ನಾನು ಹೇಳ್ಕೊಂಡ್ರೆ ನನ್ನ ಪ್ರಾಬ್ಲಮ್ಸ್ ಒಂದು ಸೊಲ್ಯೂಷನ್ ಸಿಕ್ಬೋದು, ನಿಮ್ ಸರೌಂಡಿಂಗ್ ಅಲ್ಲಿ ಇರೋಂತ ವ್ಯಕ್ತಿನ. ಓಕೆನಾ? ಆ ರೀತಿ ಅನ್ಕೊಂಡು ನೀವು ಆ ಪರ್ಸನ್ ಹತ್ರ ನಿಮ್ ಲೈಫ್ ಅಲ್ಲಿ ಆಗಿರೋ ಆಬ್ಸ್ಟಿಕಲ್ಸ್ ಬಗ್ಗೆ, ಈ ರೀತಿ ಆಯ್ತು ದಿನಚರಿ ಎಲ್ಲ ನೀವು ಹೇಳ್ಕೊಳ್ತಿದ್ದೀರಾ. ಅಂಡ್ ಆ ಪರ್ಸನ್ ನಿಮ್ಮನ್ನ ರಾಂಗ್ ವೇನಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಸೊ ನೀವು ಅದನ್ನ ನಂಬ್ಕೊಳ್ತಿದ್ದೀರಾ. ಆಕ್ಚುಲ್ ಆಗಿ ನೀವು ಆ ಪರ್ಸನ್ ಈಗ ಲೆಟ್ ಗೋ ಮಾಡ್ಬೇಕಾಗಿರೋದು. ಬಿಕಾಸ್ ಇಲ್ಲಿ ಆ ಪರ್ಸನ್ಗೆ ನೀವ್ ಚೆನ್ನಾಗಿರೋದು ಇಷ್ಟ ಇಲ್ಲ, ಇಮ್ಮೆಚುರಿಟಿ ಬಿಹೇವ್ ಅವ್ರಿಗೆ. ಬಿಕಾಸ್ ನೀವು ಸ್ಟ್ರಗಲ್ ಪಡ್ತಿದ್ರೆ ಅವ್ರಿಗೆ ಖುಷಿ ಆಗತ್ತೆ, ನಿಮಗೆ ಅನ್ಸುತ್ತೆ ಅವ್ರ ಹತ್ರ ಹೇಳ್ಕೊಂಡಾಗ ನಿಮಗ್ ಸಮಾಧಾನ ಆಗುತ್ತೆ. ಅಂಡ್ ಅಗೇನ್ ಮತ್ತೆ ನೀವು ಲೋ ಫೀಲಿಂಗ್ ಹೋಗ್ಬಿಡ್ತೀರಾ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನ್ಕೊಳ್ತೀರಾ ಬಿಕಾಸ್ ಆಫ್ ಈ ತರ ಪರ್ಸನ್ ಇಂದ. ಓಕೆನಾ? ನೀವು ಶೇರ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಸೆಲ್ಫ್ ಮೋಟಿವೇಟ್, ನಿಮಗ್ ನೀವು ಮೋಟಿವೇಟ್. ನಿಮಗೆ ಇನ್ನೊಬ್ರು ಅವಶ್ಯಕತೆ ಇಲ್ಲ ನಿಮಗೆ ಮೋಟಿವೇಟ್. ಬಿಕಾಸ್ ಯೂನಿವರ್ಸ್ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ 555 ಪೋರ್ಟಲ್ ದಿನ ಅಂತಂದ್ರೆ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೋಬೇಕು. ಅವರು ನಿಮ್ಮನ್ನ ನೀವ್ ಯಾರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ತಿದ್ದೀರಾ ಆ ವ್ಯಕ್ತಿ ನಿಮ್ಮನ್ನ ತಪ್ಪು ದಾರಿಗೆ ತಗೊಂಡ್ ಬರ್ತಿದ್ದಾರೆ. ಅವರು ನಿಮ್ಮನ್ನ ಕ್ವಶನ್ಸ್ ಮಾಡ್ತಾರೆ. ಅಂಡ್ ಇವನ್ ಆ ಪರ್ಸನ್ ಹೇಗೆ ಅಂತಂದ್ರೆ ಅವರೇ ನಿಮ್ಮ ಹತ್ರ ಬಾಯಿ ಸಹ ಬಿಡ್ಸ್ಕೊಳ್ತಾರೆ, ಸಪೋಸ್ ನೀವ್ ಹೇಳಿಲ್ಲ ಅಂತಂದ್ರು. ಸೊ ಇನ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿದ್ದು ಹ್ಯಾಂಡಲ್ ಮಾಡಿ. ನಿಮ್ ಲೈಫ್ ನ ನೀವೇ ಕಂಟ್ರೋಲಿಗೆ ತರಬೇಕು, ನಿಮ್ ಲೈಫ್ ನ ನೀವೇ ಲೀಡ್ ಮಾಡ್ಬೇಕು, ನೀವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕಿಲ್ಲಿ. ನಿಮಗೆ ಅಷ್ಟು ಒಬ್ರ ಹತ್ರ ಹೇಳ್ಕೊಂಡ್ರೇನೆ ಹಗುರ ಆಗುತ್ತೆ ಅಂತ ಅನ್ಸಿದ್ರೆ ನೀವ್ ಅದನ್ನ ಒಂದು ಗಿಡದ ಹತ್ರ ನೀವ್ ಹೇಳ್ಕೋಬಹುದು. ಯಾರೋ ವ್ಯಕ್ತಿ ಹತ್ರ ನೀವ್ ಹೇಳಿ ನೀವು ನಿಮ್ಮನ್ನ ಅವ್ರ ನಗೋ ರೀತಿ ಮಾಡ್ಕೊಳ್ಳೋ ಬದಲು ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಬಹುದು. ನಿಮ್ಗೆ ಅಷ್ಟಕ್ಕೂ ಹೇಳ್ಕೋಬೇಕು ಅಂತಂದ್ರೆ ಒಂದು ಗಿಡದ ಹತ್ರ ನೀವು ಶೇರ್ ಮಾಡ್ಕೋಬಹುದು. ಅದು ಯೂನಿವರ್ಸ್ ಹತ್ರ ಶೇರ್ ಮಾಡ್ಕೊಂಡಂಗೆ ಇರುತ್ತೆ. ಅದು ಯೂನಿವರ್ಸ್ ಅದನ್ನೆಲ್ಲ ಕೇಳಿಸ್ಕೊಳ್ತಿರ್ತಾರೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅದರಿಂದ. ಈಗ ಒಂದ್ ವ್ಯಕ್ತಿ ಹತ್ರ ಹೇಳ್ಕೊಂಡಾಗ ನಿಮ್ಗೆ ಅದು ಹೆಲ್ಪ್ ಆಗ್ಬೇಕು, ಅದು ಅವರು ಅಡ್ವಾಂಟೇಜ್ ತಗೋಬಾರ್ದು. ಬಟ್ ಇಲ್ಲಿ ಅವ್ರು ಅಡ್ವಾಂಟೇಜ್ ತಗೊಳ್ತಿದ್ದಾರೆ ಅಂಡ್ ನಿಮ್ಮನ್ನ ತಪ್ಪದಾರಿಲಿ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ನಿಮ್ ಗ್ರೋತಿಗಾಗ್ಲಿ ನಿಮ್ ಲವ್ ಅಲ್ಲಿ ಗ್ರೋತ್ ಆಗ್ದಿರ ಇರೋದಕ್ಕೆಲ್ಲ ಆ ಒಂದ್ ಪರ್ಸನ್ ಕಾರಣ. ಇಲ್ಲಿ ನೀವ್ ಯಾರ ಹತ್ರ ನೀವೆಲ್ಲ ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ತಿದ್ದೀರಾ ಅದೇ ವ್ಯಕ್ತಿನೇ ಕಾರಣ ಇಲ್ಲಿ. ಸೊ ಓನ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ಗೆ ಸ್ಟಕ್ ಆಗಿದೆ ನಿಮ್ ಲೈಫ್ ಅಲ್ಲಿ. ಏನೇ ಮಾಡಿದ್ರು
ಎಷ್ಟು ಎಫರ್ಟ್ಸ್ ಹಾಕಿ ಏನ್ ಮಾಡಿದ್ರು ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ತಿಲ್ಲ ಬಿಕಾಸ್ ಆಫ್ ದಟ್ ಪರ್ಸನ್ ಅಂಡ್ ನೀವು ಸೆಲ್ಫ್ ಮೋಟಿವೇಟ್ ಇಲ್ಲ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ. ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ. ಈಗ ನಿಮ್ ಲೈಫಲ್ಲಿ ಏನು ಅಂತಂದ್ರೆ ಒಂದ್ ರಿಲೇಶನ್ಶಿಪ್ ಬರ್ಲಿ ಅಥವಾ ನೀವು ಯಾವ್ದೋ ಒಂದ್ ಕೆಲ್ಸದ ಮೇಲೆ ನೀವು ಎಫರ್ಟ್ಸ್ ಹಾಕ್ತಿದ್ದೀರಾ, ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ ಟೈಮ್ ಆಗ್ಲಿ ಮನಿ ಆಗ್ಲಿ ಅಂತಂದ್ರೆ ರಿಟರ್ನ್ ಬರ್ತಿಲ್ಲ ಈಕ್ವಲ್ ಆಗಿ. ನೀವು ಮಾಡಿದಷ್ಟು ನಿಮ್ಗೆ ರಿಟರ್ನ್ ಬರ್ತಿಲ್ಲ ಈಕ್ವಲ್ ಆಗಿ. ನೀವು ವೇಟ್ ಮಾಡ್ತಿದ್ದೀರಾ ಯಾವಾಗ ಜಸ್ಟಿಸ್ ಆಗುತ್ತೆ ಇದೆಲ್ಲಾನು. ಈಗ ಒಂದ್ ವ್ಯಕ್ತಿ ಮೇಲೆ ನೀವೇನೋ ಒಂದು ಪ್ರಪೋಸಲ್ ಕೊಟ್ಟಿರ್ತೀರಾ, ಆ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಬರೋದಕ್ಕೆ ತುಂಬಾ ವೇಟ್ ಮಾಡ್ತಿದ್ದೀರಾ, ನೀವು ಜಸ್ಟಿಸ್ ಆಗ್ತಿಲ್ಲ ಅಲ್ವಾ? ಇದನ್ನ ಹೇಗಾದ್ರೂ ಮಾಡಿ ಇದೆಲ್ಲ ನಾನು ಗ್ರೋತ್ ಮಾಡ್ಬೇಕು ಅನ್ನೋ ಒಂದು ಅಟಾಚಲ ಇದೆ. ನೀವು ಇದನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಒಂದು ನಿಮ್ ಕೆರಿಯರ್, ಸ್ವಲ್ಪ ಜನ ಕೆರಿಯರ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಜನ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಂಡ್ ನಿಮ್ ಕೆಲವರು ಸೋಲ್ಮೇಟ್ ನ ಸಹ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಸೊ ಇದೆಲ್ಲ ವರ್ಕ್ ಆಗ್ಬೇಕಂತಂದ್ರೆ ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ಅಂಡ್ ಲೆಟ್ ಗೋ ಮಾಡಿ, ಡಿಟ್ಯಾಚ್ ಆಗಿ ಆ ಪರ್ಸನ್ ಇಂದ. ನೀವ್ ಯಾರನ್ನ ಇಷ್ಟಪಟ್ಟಿರ್ತೀರಾ, ನೀವ್ ಎಕ್ಸ್ಪ್ರೆಸ್ ಮಾಡಿರ್ತೀರಾ, ಅವ್ರ ಕಡೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಇರೋದಿಲ್ಲ. ಅಂಡ್ ಡಿಟ್ಯಾಚ್ ಮಾಡಿ, ಸ್ವಲ್ಪ ಲೆಟ್ ಗೋ ಮಾಡಿ ಅದನ್ನ. ನಿಮ್ ಮೈಂಡ್ ಅಲ್ಲಿ ನೀವ್ ಇಟ್ಕೊಂಡಷ್ಟು ಅದೇ ನಿಮ್ನ ಸ್ಟ್ರಗಲ್ ಮಾಡ್ತಿರುತ್ತೆ. ನೀವಾಗ ಜಗ್ಲಿಂಗ್ ಮಾಡೋ ತರ ಆಗ್ತಾ ಇರುತ್ತೆ. ಆಗ ನೀವ್ ಅದೆಲ್ಲ ಬಿಟ್ರೆ ನಿಮ್ಗೆ ಗ್ರೋತ್ ಇದೆ. ವೇಟ್ ಮಾಡಿ ನೀವು ಸ್ವಲ್ಪ ದಿನ ಅಂಡ್ ನೀವು ಮ್ಯಾನಿಫೆಸ್ಟೇಷನ್ ನ ಕಂಟಿನ್ಯೂ ಮಾಡಿ, ಅದು ಸಕ್ಸಸ್ ಆಗುತ್ತೆ. ವೆನ್ ನೀವು ಡಿಟ್ಯಾಚ್ ಆಗಿ ಲೆಟ್ ಗೋ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಯೂನಿವರ್ಸ್ ಇಲ್ಲಿ ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಓಕೆನಾ ಗೈಸ್? 555 ಪೋರ್ಟಲ್ ದಿನ ಮಾಡಿರೋ ರೀಡಿಂಗ್ ಇದು. ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಇಷ್ಟ ಆಯ್ತು, ರೆಸಿನೇಟ್ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ದಯವಿಟ್ಟು ಯಾರು ಕಾಲ್ಸ್ ಮಾಡಬೇಡಿ, ಓಕೆನಾ? ನಿಮ್ಗೆ ಅದರಲ್ಲೇ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಗೈಸ್. ಬಾಯ್.